ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವ ಈ ಸನ್ನಿವೇಶದಲ್ಲಿ ಗುರುರಾಯರ ಚರಿತ್ರೆಯನ್ನು ನಿತ್ಯವೂ ಕೂಡ ಯಥಾಮತಿ ಯಥಾಶಕ್ತಿ ಅನುಸಂಧಾನ ಮಾಡೋಣ. ಗುರುರಾಯರ ಕುರಿತಾಗಿ ಮೊಟ್ಟ ಮೊದಲು ಮಂಗಳ ಶ್ಲೋಕವನ್ನು ಮನಸ್ಸಿನಲ್ಲಿ ತಂದುಕೊಳ್ಳೋಣ. ಪ್ರಭಾತ ಮೌನದಲ್ಲಿ ಮನಸ್ಸು ನಿಧಾನವಾಗಿ ಭಕ್ತಿಯ ಕಡೆ ವಾಲಿ ಗುರುರಾಯರನ್ನೇ ಸ್ಮರಣೆಗೆ ತಂದುಕೊಳ್ತಾ ಇದೆ. ಅಂತರಂಗದಿಂದ ಸಹಜವಾಗಿ ಈ ಮಂತ್ರಧ್ವನಿ ನಮಗೆ ಕೇಳಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯೋಗೇಂದ್ರ ತೀರ್ಥರು ರಾಯರ ಸಾಕ್ಷಾತ್ ಅಣ್ಣಂದಿರ ಮೊಮ್ಮಗನಾದ ವೆಂಕಣ್ಣ ಭಟ್ಟರೆ ರಾಯರ ಮುಂದಿನ ಉತ್ತರಾಧಿಕಾರಿಗಳು ಯೋಗೇಂದ್ರ ತೀರ್ಥರು. ಅವರು ಕೊನೆಯಲ್ಲಿ ರಾಯರು ವೃಂದಾವನಸ್ಥರಾದಾಗ ಮಾಡಿರುವಂತಹ ಮಂಗಳ ಶ್ಲೋಕ ಹೀಗಿದೆ: ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಈ ಎರಡು ಮಂತ್ರ ಶ್ಲೋಕಗಳು ಕೇವಲ ಒಂದು ಪದಗಳ ಸರಮಾಲೆಯಲ್ಲ, ಇದು ಭಕ್ತಿಯ ಉಸಿರು, ಶರಣಾಗತಿಯ ನಾದ, ಗುರುವಿನ ಕೃಪೆಯನ್ನು ಕರೆಯುವ ಒಂದು ದಿವ್ಯ ಸ್ಪಂದನೆ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಸತ್ಯದಲ್ಲಿ ನೆಲೆಸಿದ್ದಾರೆ. ಸತ್ಯ ಧರ್ಮ ರತಾಯುಚ, ಧರ್ಮದಲ್ಲಿ ಸ್ಥಿರರಾಗಿ ನಿಂತಿದ್ದಾರೆ. ಅವರ ಸನ್ನಿಧಿಯಲ್ಲಿ ಭಕ್ತನ ಬೇಡಿಕೆ ಯಾವತ್ತೂ ಕೂಡ ಶೂನ್ಯವಾಗೋದಿಲ್ಲ. ಆದ್ದರಿಂದಲೇ ಭಜಿಸುವವರಿಗೆ ಕಲ್ಪವೃಕ್ಷರಾಗಿದ್ದಾರೆ. ಬಯಸುವವರಿಗೆ ಬಯಕೆಯನ್ನು ಸುರಿಸುವ ಕಾಮಧೇನು ಎನಿಸಿದ್ದಾರೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಂತಹ ಶ್ರೀ ಗುರುರಾಯರು ದುರ್ವಾದಿಗಳ ಅಂಧಕಾರವನ್ನು ನಾಶ ಮಾಡುವುದರಲ್ಲಿ ಪ್ರಭಾತದ ಸೂರ್ಯನಂತೆ ಎಲ್ಲೆಡೆಯೂ ಅವರ ತೇಜಸ್ಸು ಹರಡಿ ನಿಂತಿದೆ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ. ವಿಷ್ಣು ಭಕ್ತರ ಹೃದಯಾಕಾಶದಲ್ಲಿ ಶಾಂತ ಚಂದ್ರನಂತೆ ಕಂಗೊಳಿಸ್ತಾ ಇದ್ದಾರೆ. ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಅವರು ಅತ್ಯಂತ ದಯಾಳುಗಳಾಗಿದ್ದಾರೆ, ಅತ್ಯಂತವಾದ ಕರುಣಾಮಯಿಗಳಾಗಿದ್ದಾರೆ. ಇಂತಹ ದಿವ್ಯ ಗುರು ಸಾನ್ನಿಧ್ಯಕ್ಕೆ ನಮ್ಮ ಮನಸ್ಸು ಬಾಗಿ ನಮಸ್ಕಾರ ಸ್ವರೂಪವನ್ನು ತಾಳಿ ನಿಂತಿದೆ. ಮಾನವ ಜೀವನದ ಬಗ್ಗೆ ಹಾಗೂ ಮಾನವ ಜೀವನದ ದಾರಿಯನ್ನು ಚಿಂತಿಸಲು ನಾವು ಪ್ರಾರಂಭ ಮಾಡಿದಾಗ ಒಂದು ಸತ್ಯ ನಿಧಾನವಾಗಿ ತನ್ನಷ್ಟಕ್ಕೆ ಅನಾವರಣಗೊಳ್ಳುತ್ತೆ. ಅದು ಏನು ಅಂದರೆ, ಗುರುವಿಲ್ಲದ ಜೀವನ ವ್ಯರ್ಥ. ತಂದೆ ಇರ್ಬೋದು, ತಾಯಿ ಇರ್ಬೋದು, ಬಂಧು ಬಳಗ ಸುತ್ತಲೂ ನಿಂತಿರ್ಬೋದು. ಆದರೆ ಇವರೆಲ್ಲರೂ ಇಲ್ಲದೇ ಇದ್ದರೂ ಕೂಡ ನಾವು ಬದುಕಬಹುದು. ಆದರೆ ಗುರು ಇಲ್ಲದೇ ಇದ್ದರೆ ಬದುಕು ಸಾಧ್ಯವೇ ಇಲ್ಲ. ಗುರುವಿಲ್ಲದ ಬದುಕು ಅರ್ಥವಿಲ್ಲದ ಹೆಜ್ಜೆಗಳ ಒಂದು ಸರಣಿ. ಗುರಿ ಇಲ್ಲದ ಪ್ರಯಾಣ, ಕಣ್ಣು ಕಾಣದ ಕುರುಡ ಹೇಗೆ ಒಂದು ಎತ್ತರದ ಬೆಟ್ಟವನ್ನು ಏರಿ ಒಂಟಿಯಾಗಿ ನಡೀತಾ ಇರಬೇಕಾದ್ರೆ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅಪಾಯಕಾರಿಯೋ, ಪ್ರತಿ ಕ್ಷಣವೂ ಅನಿಶ್ಚಿತತೆಯೋ, ಅದರಂತೆ ಗುರು ಇಲ್ಲದ ಈ ಪ್ರಯಾಣದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅಪಾಯಕಾರಿ. ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಒಂದು ದಿನ ಗುರುವನ್ನು ಹುಡುಕಿಕೊಳ್ಳೇಬೇಕು. ಜೀವನದಲ್ಲಿ ಗುರುವಿನ ಪಾದಗಳ ಬಳಿ ತಲೆಬಾಗಿ ಅವನನ್ನು ಒಪ್ಪಿಕೊಳ್ಳಬೇಕು. ಆ ಕ್ಷಣದಿಂದಲೇ ಜೀವನದ ಕತ್ತಲೆ ಅವನ ಹೃದಯದಲ್ಲಿ ಕರಗಲಿಕ್ಕೆ ಪ್ರಾರಂಭವಾಗುತ್ತೆ. ಶರಣಾಗತಿಯ ಆ ಮೌನ ಕ್ಷಣದಲ್ಲಿ ಹೊಸ ಬೆಳಕು ಹುಟ್ಟಲಿಕ್ಕೆ ಪ್ರಾರಂಭವಾಗುತ್ತೆ. ದಾರಿ ಸ್ಪಷ್ಟವಾಗುತ್ತೆ, ಗುರಿಯೂ ಸ್ಪಷ್ಟವಾಗುತ್ತೆ. ಗುರುವಿನ ಅನುಗ್ರಹ ಎಂಬ ಅಕ್ಷಯ ದೀಪ ಬೆಳಗಿದಾಗ ಅದರ ಜ್ಯೋತಿಯಲ್ಲಿ ಮಹಾವಿಷ್ಣುವಿನ ಕೃಪೆ ನಿಶ್ಚಿತವಾಗಿ ಆಗಮಿಸಿ ಬರುತ್ತೆ. ಮಹಾವಿಷ್ಣುವಿನ ಕೃಪೆಯ ಅನುಭವ ಕೂಡ ಉಂಟಾಗುತ್ತೆ. ಇದೇ ಜೀವನದ ಸಾರ್ಥಕತೆ, ಇದೇ ಭಕ್ತಿಯ ಪರಮೋತ್ಕೃಷ್ಟ ಅರ್ಥ. ಮನಸ್ಸು ಮೃದುವಾಗಿ ಮೌನಗೊಳ್ಳುವ ಕ್ಷಣದಲ್ಲಿ ಮತ್ತೊಮ್ಮೆ ಅದೇ ನಾದ ಪ್ರತಿಧ್ವನಿಸುತ್ತೆ: ಶ್ರೀ ರಾಘವೇಂದ್ರಾಯ ನಮಃ.
ಗುರುವಿನ ಮೂಲಕವಾಗಿ ವಿಷ್ಣುವನ್ನು ಕುರಿತು ತೆರಳಿದಾಗ ಆ ವಿಷ್ಣುವಿನ ಪರಿಚಯ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಕೇವಲ ಗುಣಗಳಿಂದ ಕೂಡಿದ, ಲೇಷವೂ ದೋಷವಿಲ್ಲದ ಸಚ್ಚಿದಾನಂದ ಸ್ವರೂಪನಾದವನೇ ಆ ಮಹಾವಿಷ್ಣು. ಇವನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಆಗ ಮಾತ್ರ ಹುಟ್ಟು, ಸಾವು, ಮುಪ್ಪು, ರೋಗ, ರುಜಿನ ಇವುಗಳಿಂದ ದೂರದಲ್ಲಿ ನಿಲ್ಲಲು ನಮ್ಮಿಂದ ಸಾಧ್ಯ. ಇಂತಹ ಮಹಾವಿಷ್ಣುವನ್ನು ಪಡೆಯಬೇಕು ಅಂತಂದರೆ ಅವನ ಪ್ರೀತಿಯ ದಾಸರಾಗಿ ನಾವು ಬದುಕಬೇಕು. ಅದಕ್ಕಾಗಿ ಗುರುಗಳನ್ನು ಹುಡುಕಲೇಬೇಕು. ವಿಷ್ಣುವನ್ನು ಪಡೆದುಕೊಳ್ಳುವುದು ನಮ್ಮ ಜೀವನದ ಮುಖ್ಯ ಉದ್ದೇಶವಾಗಿರಬೇಕು. ಅದಕ್ಕಾಗಿ ಗುರುವನ್ನು ಹೊಂದಬೇಕು. ವಿಷ್ಣು ಮುಖ್ಯ ಗುರಿ, ಗುರು ಉಪಗುರಿ. ಇಂತಹ ಶ್ರೇಷ್ಠರಾದ ಗುರುರಾಯರನ್ನು, ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಅಂತಂದರೆ ಅವರ ವರ್ಧಂತಿಯ ಸಂದರ್ಭದಲ್ಲಿ ಗುರುರಾಯರ ಸೇವೆಯನ್ನು ಅಖಂಡವಾಗಿ ನಡೆಸಬೇಕು. ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಗುರುರಾಯರು ಭೂಲೋಕಕ್ಕೆ ಬಂದು 431 ವರ್ಷಗಳು ಕಳೆದಿವೆ. ಭುವನೇಶ್ವರ ಎಂಬ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಅವತರಿಸಿದ ಗುರುರಾಯರು ಇಂದಿಗೆ ಕೋಟಿ ಕೋಟಿ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ಅವರಲ್ಲಿ ನಾವು ಕೂಡ ಒಬ್ಬರು ಎಂಬುದೇ ನಮ್ಮ ಈ ಜೀವನದ ಹೆಮ್ಮೆ. ಗುರುರಾಯರನ್ನು ಅಖಂಡವಾಗಿ ಭಜಿಸೋಣ, ಆರಾಧಿಸೋಣ, ಪ್ರೀತಿಸೋಣ. ತನ್ಮೂಲಕವಾಗಿ ನಮ್ಮ ಜೀವನದ ಧನ್ಯತೆಯನ್ನು ಅನುಭವಿಸೋಣ. ನಿತ್ಯವೂ ಕೂಡ ಗುರುರಾಯರ ಚರಿತ್ರೆಯನ್ನು ಮನನ ಮಾಡೋಣ ಮತ್ತು ಭಕ್ತಿ ಶ್ರದ್ಧೆಗಳಿಂದ ಅವರ ಸೇವೆಯನ್ನು ಸಲ್ಲಿಸೋಣ. ಹೀಗೆ ಸಪ್ತಾಹಗಳ ಪರ್ವಕಾಲವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಗುರುರಾಯರ ಬಗ್ಗೆ ಎಷ್ಟು ಹೇಳಿದರೂ ಕೇಳಿದರೂ ಕಡಿಮೆ ಆಗುತ್ತೆ. ಆದರೂ ಮತ್ತಷ್ಟು ಮಗದಷ್ಟು ತಿಳಿದು ಧನ್ಯರಾಗೋಣ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣ ಅರ್ಪಣಮಸ್ತು.